ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು Lifeaboutpets ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತೀನಪ್ಪ ಅನ್ನೋದಾದರೆ, ನನ್ನ ಬಳಿ ಫಿಂಚಸ್ ಇದ್ವಲ್ಲ ಒಂದು ಪೇರು, ಆ ಫಿಂಚಸ್ನ ನಾನು ಬಡ್ಜೀಸ್ ಜೊತೆ ರಿಲೀಸ್ ಮಾಡ್ತಾಯಿದ್ದೀನಿ. ಸೊ ಯಾಕೆ ರಿಲೀಸ್ ಮಾಡ್ತಾಯಿದ್ದೀನಿ, ರೀಸನ್ ಏನು, ಅದನ್ನು ರಿಲೀಸ್ ಮಾಡೋದ್ರಿಂದ ಏನು ಹೆಲ್ಪ್ಫುಲ್ ಆಗುತ್ತೆ ಅಥವಾ ಏನು ಎಫೆಕ್ಟ್ ಆಗ್ಬೋದು, ಮತ್ತು ಅದರಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಮ ಫಿಂಚಸ್ ಇದ್ದರೆ ಕೂಡ ಫಿಂಚಸ್ನು ಬಡ್ಜೀಸ್ನು ಒಂದೇ ಕೇಜಲ್ಲಿ ಬಿಡ್ಬೋದಾ ಬಿಡಬಾರ್ದಾ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಹಾಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ 35 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ಬರ್ಡ್ಸ್ ಹಾಗೂ ಪೆಟ್ ಅನಿಮಲ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೆ ತಲುಪುತ್ತೆ ಫ್ರೆಂಡ್ಸ್. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಹೋಗ್ಬಿಟ್ಟು ಫಾಲೋ ಮಾಡ್ಬೋದು. ಮತ್ತು ನಿಮ್ಗೆ ಏನೇ ಕ್ವಶನ್ ಇದ್ದರೂ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಮತ್ತು ಕಾಲ್ ಮಾಡೋಕ್ಕೋಗ್ಬೇಡಿ ಫ್ರೆಂಡ್ಸ್, ಯಾರು ಕಾಲೇಜ್ ಇರೋದ್ರಿಂದಾಗಿ ಅನ್ನೋನ್ ನಂಬರ್ನ ಎತ್ತೋಕ್ಕಾಗಲ್ಲ. ಸೊ ಹಾಗಾಗಿ ಕಾಲ್ ಮಾಡೋಕ್ಕೋಗ್ಬೇಡಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಐ ಕ್ಯಾನ್ ರಿಪ್ಲೈ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಫಿಂಚಸ್ನ ಬಡ್ಜೀಸ್ ಜೊತೆ ಸೇಮ್ ಕೇಜಲ್ಲೇ ರಿಲೀಸ್ ಮಾಡಿದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಫ್ರೆಂಡ್ಸ್, ನಿಮಗೆ ಡೌಟ್ ಬರ್ಬೋದು, ನಂದು 2 ಪೇರ್ ಇತ್ತಲ್ಲ ಬಡ್ಜೀಸು, ಇನ್ನೊಂದು ಪೇರ್ ಎಲ್ಲೋಯ್ತು ಅಂತ ನಿಮಗೆ ಡೌಟ್ ಬಂದಿರ್ಬೋದು. ಸೊ ಫ್ರೆಂಡ್ಸ್, ಅದಕ್ಕೆ ರೀಸನ್ ಏನಪ್ಪ ಅನ್ನೋದಾದರೆ, ನನ್ನ ಹತ್ರ 2 ಪೇರ್ ಇತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಇನ್ನೊಂದು ವೈಟು ಮತ್ತು ಲುಟಿನೋ ಇತ್ತಲ್ಲ, ಆ ಪೇರು ನಾನು ಬ್ರೀಡಿಂಗ್ ಮಾಡ್ಸೋಣ ಅಂತ ಇದು ಪೇರಿಂಗ್ ಆಗಿರಲಿಲ್ಲ. ಸೊ ಹಾಗಾಗಿ ಸಪ್ರೇಟ್ ಕೇಜಲ್ಲಿ ಬ್ರೀಡಿಂಗ್ ಮಾಡ್ಸೋಣ ಅಂತ ತೆಗೆದು ಬೇರೆ ಕೇಜಲ್ಲಿ ಹಾಕಿದ್ದೆ ಫ್ರೆಂಡ್ಸ್. ಸೊ ಆ ಟೈಮಲ್ಲಿ ಏನಾಯ್ತಪ್ಪ ಅಂದರೆ, ಅದು ಡೋರ್ ಸ್ವಲ್ಪ ಲೂಸಾಗಿ ಓಪನ್ ಆಗಿತ್ತು, ನೋಡ್ಕೊಂಡಿಲ್ಲ. 3 ಡೇಸ್ ಏನೋ ಇತ್ತು, ನೆಕ್ಸ್ಟ್ 4th ಡೇಗೆ ಆರೋಯ್ತು. ಸೊ ಹಾಗಾಗಿ ಒಂದು ಪೇರ್ ಆರೋಯ್ತು. ಸೊ ಹಾಗಾಗಿ 2 ಕೇಜಲ್ಲಿ ಏನು ಇಡೋದು ಫಿಂಚಸ್ಸು ಬಡ್ಜೀಸ್ನ ಅಂತೇಳಿ 2 ಒಂದೇ ಕೇಜಲ್ಲಿ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಮೇನ್ ಟಾಪಿಕ್ ಕಡೆ ಹೋಗೋಣ. ಫ್ರೆಂಡ್ಸ್, ವಿಡಿಯೋನ ಮೇನ್ ಟಾಪಿಕ್ ಬಂದ್ಬಿಟ್ಟು ಫಿಂಚಸ್ಸು ಬಡ್ಜೀಸ್ನ ಜೊತೆ ಬಿಡ್ಬೋದಾ ಅಂತ. ನಿಮಗೆ ಗೊತ್ತಿದೆ ಅನ್ಕೊತೀನಿ, ಫಿಂಚಸ್ಸು ಮತ್ತು ಬಡ್ಜೀಸು 2 ಬಂದು ಆಸ್ಟ್ರೇಲಿಯನ್ ಬ್ರೀಡ್. ಅದು ಆಸ್ಟ್ರೇಲಿಯನ್ ಬ್ರೀಡ್ ಪ್ಯಾರೋಟು, ಇದು ಆಸ್ಟ್ರೇಲಿಯನ್ ಬ್ರೀಡ್ ಸ್ಪ್ಯಾರೋ ಅನ್ಬೋದು, ಗುಬ್ಬಿ ಅನ್ಬೋದು. ಸೊ 2 ಬಂದ್ಬಿಟ್ಟು ಆಸ್ಟ್ರೇಲಿಯಾದವೇ ಆಗಿದ್ದು, 2 ಕೂಡ ಗ್ರೂಪ್ ಆಗಿ ಇರೋಕ್ಕೆ ಇಷ್ಟಪಡ್ತವೆ ಫ್ರೆಂಡ್ಸ್, ಇಂಡಿವಿಜುವಲ್ ಆಗಿರೋಕ್ಕೆ ಇಷ್ಟಪಡಲ್ಲ, 2 ಗ್ರೂಪ್ ಆಗಿರೋಕ್ಕೆ ಇಷ್ಟಪಡ್ತವೆ ಇವು. ಸೊ ಹಾಗಾಗಿ 2 ಜೊತೆಯಲ್ಲಿ ಬಿಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ. ನಿಮ್ಗೆ ಯಾರಿಗಾದರೂ ಒಂದು ವೇಳೆ ಡೌಟ್ ಇದ್ದರೆ, ನಮ್ಮ ಫಿಂಚಸ್ ಇದೆ ಬಡ್ಜೀಸ್ ಜೊತೆ ಬಿಡ್ಬೋದಾ ಅಂತ, ಆರಾಮಾಗಿ ಬಿಡ್ಬೋದು, ನಿಮಗೆ ಏನೂ ತೊಂದರೆ ಆಗಲ್ಲ. ಫಿಂಚಸ್ಗೆ ಬಡ್ಜೀಸಿಂದಾಗಲಿ ಬಡ್ಜೀಸ್ಗೆ ಫಿಂಚಸ್ಸಿಂದಾಗಲಿ ಏನೂ ತೊಂದರೆ ಆಗಲ್ಲ. ಬಟ್ ನೀವು ಫಿಂಚಸ್ನ ಬಡ್ಜೀಸು ಎಗ್ಲೇ ಮಾಡಿರುತ್ತೆ ನೋಡಿ, ಆ ಟೈಮಲ್ಲಿ ನೀವು ಫಿಂಚಸ್ನ ಬಿಡಬಾರ್ದು. ಬಿಕಾಸ್ ಇವಾಗ ಫಿಂಚಸ್ಸು ಸ್ಟಾರ್ಟಿಂಗ್ ಹೋದಾಗ ಅವು ಹೈಡನ್ ಪ್ಲೇಸ್ ಜಾಸ್ತಿ ಹುಡುಕ್ತವೆ. ಸೊ ಹಾಗಾಗಿ ಫಿಂಚಸ್ಸು ಮಿಸ್ ಆಗಿ ಮಡಿಕೆ ಒಳಗೆ ಹೋಗೋದು, ಅದರಿಂದ ಬಡ್ಜೀಸು ಅದರ ಮರಿನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಫಿಂಚಸ್ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಫಿಂಚಸ್ಸು ಬಡ್ಜೀಸ್ಗೆ ತೊಂದರೆ ಕೊಡೋದು, ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಹಾಗಾಗಿ ಬಡ್ಜೀಸು ಎಗ್ಲೇ ಮಾಡಿದ್ದಾಗ ನೀವು ಫಿಂಚಸ್ನ ಕೇಜ್ ಒಳಗಡೆ ರಿಲೀಸ್ ಮಾಡಬೇಡಿ. ಅಂದರೆ ಮುಂಚೆನೇ ಇದ್ದರೆ ತೊಂದರೆ ಇಲ್ಲ, ನೀವು ಬಡ್ಜೀಸ್ ಇವಾಗ ಬ್ರೀಡಿಂಗ್ ಪ್ರೋಗ್ರೆಸ್ಸಲ್ಲಿ ಇದ್ದಾಗ ಬಿಡೋದು ಸರಿಯಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನೋಡಿಕೊಂಡು ಬಿಡಿ. ಮತ್ತು ಫಿಂಚಸ್ಸಿಂದ ಬಡ್ಜೀಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಸೇಮ್ ಡಯಟ್ ಚಾರ್ಟೇ ಕಂಟಿನ್ಯೂ ಮಾಡ್ಬೋದು, ಸೇಮ್ ಸೀಡ್ ಮಿಕ್ಸೇ ಕಾಮನಾಗಿ ನಾನು ಬಡ್ಜೀಸ್ಗೆ ಏನು ಕೊಡ್ತಿದ್ನಲ್ಲ ಅದೇ ಸೇಮ್ ಸೀಡ್ ಮಿಕ್ಸ್ನೇ ಕೊಡ್ತೀನಿ. ಮತ್ತು ವಿತ್ ಕ್ಯಾಲ್ಶಿಯಂ, ವಾಟರ್ ಸೇಮ್ ಎಲ್ಲ ಪ್ರೊವೈಡ್ ಮಾಡ್ತೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅವು ಕೂಡ ಅಡ್ಜಸ್ಟ್ ಆಗೋಕ್ಕೆ, ಯಾಕಂದರೆ ಅವು ಸಣ್ಣ ಕೇಜಲ್ಲಿ ಇರುತ್ತಲ್ಲ. ದೊಡ್ಡ ಕೇಜಿಗೆ ದೊಡ್ಡ ಕೇಜಿಗೆ ಬಂದಾಗ ಅವು ಟೈಮ್ ಹಿಡಿಯುತ್ತೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕೇಜ್ಗೆ. ಸೊ ಹಾಗಾಗಿ ನೋಡಿಕೊಂಡು ಬಿಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಬಡ್ಜೀಸಿಂದ ಫಿಂಚಸ್ಗೆ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಸೊ ಜೊತೆಗೆ ಬ್ರೀಡಿಂಗ್ ಕೂಡ ಮಾಡಿಸ್ಬೋದಾ ಇಲ್ವಾ ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಯಾವ ರೀತಿ ಬ್ರೀಡಿಂಗ್ ಮಾಡಿಸೋದು ಫಿಂಚಸ್ನು ಬಡ್ಜೀಸ್ನು ಜೊತೆಗೆ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ತಪ್ಪದೆ ವಿಡಿಯೋ ಹಾಕಿದ ತಕ್ಷಣ ನೋಡ್ತಾ ಇರಿ. ಸೊ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್.